ಸರ್ಕಾರ ಹಾಗೂ ಜಿಲ್ಲಾಡಳಿತಗಳು ಇತ್ತ ಗಮನ ಹರಿಸ್ತವೆ ಉತ್ತಮ ಮಳೆಯಾಗಿರುವಂಥ ಈ ಸಂದರ್ಭದಲ್ಲಿ. ಇವರು ತಂದು ಬೇಕಂತ ಈ ಹಂಗಾಮ್ನಲ್ಲಿ ಸ್ವಲ್ಪ ಏನು ಬೇಡಿಕೆ ಏರಿಸ್ಬಿಟ್ಟು ಅದನ್ನ ಬ್ಲ್ಯಾಕಲ್ಲಿ ಮಾರೋದಕ್ಕೆ ಕೆಲವು ಖಾಸಗಿ ದಲ್ಲಾಳಿಗಳು ಉದ್ಯಾನ ನಗರಿ ಬೆಂಗಳೂರು ನಿವಾಸಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ವಿ. ಒಂದ್ರಲ್ಲಿ ರಸ್ತೆ, ಒಂದ್ರಲ್ಲಿ ಇದು ಮೆಟ್ರೋ ಮಾರ್ಗ ಹಂಗ್ ಹೋಗುತ್ತೆ. ಸೊ ಹಾಗಾಗಿ ಇದು ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತ. ಈ ನಡುವೆ ಟ್ರಂಪ್ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸುದ್ದಿ ಆಗ್ತಾ ಇದೆ. ಅವರು ಕೊಡೋ ಕೊಡುಗೆ ಕಾಣಿಕೆ ಹೆಸರಲ್ಲಿ ನೀಡುವಂತ ಭಿಕ್ಷೆಗೆ ಅವರು ಕೈ ಚಾಚ್ಕೊಂಡಿರುವಂಥದ್ದು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದಲ್ಲಿ ಏನೇನಾಯಿತು ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಬುದ್ರ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸಂಯುಕ್ತ ಕರ್ನಾಟಕ ಮಾಸಿಕ ದಿನಪತ್ರಿಕೆ ಕಸ್ತೂರಿಯ ಸಂಪಾದಕರಾದ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಈ ವಾರದಲ್ಲಿ ಏನಾಯಿತು, ಫಸ್ಟ್ ರಾಜ್ಯದ ಮಟ್ಟದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಈ ವಾರ ತುಂಬ ಹೆಚ್ಚು ಸದ್ದು ಮಾಡಿದಂಥದ್ದು ರಾಜ್ಯದ ರೈತರ ಸುದ್ದಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ? ವಾಣಿಶ್ರೀ, ಈ ಸರಿ ನಾವು ರೈತರ ಬಗ್ಗೆ ಮಾತಾಡುವಾಗ ಬಹಳ ದುಗುಡ ಇದೆ. ಯಾಕೆ ಅಂತ ಹೇಳಿದ್ರೆ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದ ಬಾಧೆಯನ್ನು ತಡೆಯೋಕ್ಕಾಗದೆ ಅಂತ ಹೇಳ್ಬಿಟ್ಟು. ಏನು ಒಂಥರ ಸಾವಿರಗಟ್ಟಲೆ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ದೇಶಾದ್ಯಂತ. ನಾನು ಹೇಳ್ತಾ ಇರೋದು ಸಾಲ ಬಾಧೆ ಅಂತ ಅಂದ್ಕೊಂಡು. ನೋಡಿ, ಇವಾಗ ಕಳೆದ ವಾರ ಎಲ್ಲ ನ್ಯೂಸಲ್ಲಿ ಹೆಡ್ಲೈನ್ ಇದ್ದಿದ್ದೇನೆ ರೈತರ ಪ್ರತಿಭಟನೆ ಅಂತ ಹೇಳ್ಬಿಟ್ಟು. ನಾವು ಕೆಲ ಸಂಚಿಕೆಗಳ ಹಿಂದೆ ಚರ್ಚೆ ಮಾಡಿದ್ವಿ. ಕೋಲಾರದಲ್ಲಿ ರೈತರು ಮಾವಿನ ಬೆಳೆಯನ್ನ ಏನು ಬೆಲೆ ಕುಸಿತದಿಂದ ಪ್ರತಿಭಟಿಸ್ಬಿಟ್ಟು ಭಾಳ ಬೇಜಾರಾಗಿದೆ ಅಂತ ಹೇಳಿ ಅವ್ರೇನು ಮಾಡಿದ್ರು, ಪಾಪ ಮಾವನ್ನ ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಿದರು. ಈಗ ನೋಡಿದ್ರೆ ಅವರಿಗೆ ರಸಗೊಬ್ಬರ ಮತ್ತು ಯೂರಿಯಾ ಬೇಸಿಕಲಿ ಯೂರಿಯಾ ಮತ್ತು ಕೀಟನಾಶಕ ಇವೆರಡರ ಸಪ್ಲೈ ಆಗ್ತಿಲ್ಲ, ದಾಸ್ತಾನಿಲ್ಲ ಅಂತ ಹೇಳಿಬಿಟ್ಟು ಕೃಷಿ ಅಧಿಕಾರಿಗಳು ಸರಿಯಾಗಿ ಸಮರ್ಪಕವಾಗಿ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಪ್ರತಿಭಟನೆ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ. ಒಂದು ಹಂಗಾಮು ಪ್ರಾರಂಭ ಆಗುವಾಗ, ವಿಶೇಷವಾಗಿ ಮುಂಗಾರು ಹಂಗಾಮು ಪ್ರಾರಂಭವಾಗುವಾಗ ಅದಕ್ಕೆ ಮುಂಚೆನೇ ಅದಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಅದನ್ನು ಕೃಷಿ ಇಲಾಖೆಯವರು ಮಾಡ್ಕೊಳ್ಬೇಕು. ಅವರು ಇಷ್ಟು ಬೀಜ ಏನು ನಾವು ಪೂರೈಕೆ ಮಾಡಬೇಕಾಗತ್ತೆ, ಈ ಹಂಗಾಮ್ಗೆ ಇಷ್ಟು ರಸಗೊಬ್ಬರ, ಇಷ್ಟು ಕೀಟನಾಶಕ ಬೇಕಾಗುತ್ತೆ ಅನ್ನೋ ಅಂದಾಜು ಅವ್ರಿಗೆ ಖಂಡಿತ ಇರುತ್ತೆ. ಕ್ಷೇತ್ರವಾರು ವಿವರ ಅವ್ರ ಹತ್ರ ಲಭ್ಯ ಇರುತ್ತೆ. ಹೀಗಿರುವಾಗ ಅವರು ಅದಕ್ಕೆ ಸರಿಯಾಗಿ ಏನು ಒಂದು ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ರೈತರನ್ನ ಇಕ್ಕಟ್ಟಿಗೆ ಸಿಗಿಸೋದು, ರೈತರಿಗೆ ಮೇಲೆ ಒತ್ತಡ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಪರೋಕ್ಷವಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಕಾರಣರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ರೈತರು ತುಂಬ ಬಹುತೇಕ ಮಂದಿ ಮುಗ್ಧರು, ಏನು ಎಲ್ಲರೂ ಅಪ್ಡೇಟ್ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ, ಖಂಡಿತ ಇಲ್ಲ. ಏನು ಆ್ಯಾವ್ರೇಜ್, ಬಿಲೋ ಆ್ಯಾವ್ರೇಜ್ ಇರುವಂತಹ ಈ ಮಾರ್ಜಿನಲ್ ಫಾರ್ಮರ್ಸ್ ಅಂತ ನಾವೇನು ಹೇಳ್ತೀವಿ, 1-2 ಎಕರೆ ಇರೋರು, ಇವರೆಲ್ಲರೂ ಏನಂದ್ರೆ ಕೃಷಿಗೆ ಕೇಂದ್ರಕ್ಕೆ, ಕೃಷಿ ಇಲಾಖೆಗೆ ಅವರು ಎಲ್ಲದಕ್ಕೂ ಮುಖ ಮಾಡಿರ್ತಾರೆ, ಆ ಕಡೆಗೆ ಮಾಹಿತಿಗೋಸ್ಕರ. ಹಾಗಿರುವಾಗ ಇವರು ಸಮರ್ಪಕವಾಗಿ ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು, ಸೂಚನೆ ಕೊಡಬೇಕು. ನಾನು ಬ್ಲೇಮ್ ಮಾಡ್ತಿದ್ದೀನಿ ಅಂತಲ್ಲ, ಅವರ ಜವಾಬ್ದಾರಿಯನ್ನು ಅವರು ಸಮರ್ಪಕವಾಗಿ ಮಾಡಿದ್ರೆ ಈ ತರಹದ ಒಂದು ಏನು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಲ್ಲ. ನಮ್ಮ ದೇಶದ ಬೆನ್ನೆಲುಬೆ ರೈತರು, ನಮ್ಮದು ಕೃಷಿ ಆಧಾರಿತ ಒಂದು ಸಮಾಜ ಮತ್ತು ಆರ್ಥಿಕ ವ್ಯವಸ್ಥೆ. ಹೀಗಿರುವಾಗ ಕೃಷಿಯಲ್ಲೇ ನಾವು ಮುಗ್ಗರಿಸ್ಬಿಟ್ರೆ ಇನ್ಯಾವುದರಲ್ಲಿ ನಾವು ಸಾಧನೆ ಕಾಣಲಿಕ್ಕೆ ಸಾಧ್ಯ? ಹಾಗಾಗಿ ಕೃಷಿ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ಪ್ರತಿಪಕ್ಷಗಳ ಹೇಳತ್ವೆ ದಾಸ್ತಾನಿದೆ ಅಂತ. ನಮ್ಮ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ಇಲ್ಲ, ಕೇಂದ್ರ ಸರ್ಕಾರ ಸರಿಯಾಗಿ ಇವಾಗ ರಸಗೊಬ್ಬರ ಮತ್ತು ಇನ್ನಿತರ ಏನು ಬಿತ್ತನೆ ಬೀಜ ಇರ್ಬೋದು ಇವೆಲ್ಲಾನು ಸಪ್ಲೈ ಮಾಡೋದು ಕೇಂದ್ರ ಸರ್ಕಾರ ನಮಗೆ. ಅವರು ಸಮಯಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಅಂತ. ಸಮಯಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ನೀವು ಫಾಲೋ ಅಪ್ ಮಾಡಬೇಕಲ್ವಾ? ಆದರೆ ಪ್ರತಿಪಕ್ಷಗಳು ಏನೇ ಹೇಳ್ತಾರೆ ಅಂದರೆ ಇವರು
ತಂದು ಬೇಕಂತ ಈ ಹಂಗಾಮ್ನಲ್ಲಿ ಸ್ವಲ್ಪ ಏನು ಬೇಡಿಕೆ ಏರಿಸ್ಬಿಟ್ಟು ಅದನ್ನ ಬ್ಲ್ಯಾಕಲ್ಲಿ ಮಾರೋದಕ್ಕೆ ಕೆಲವು ಖಾಸಗಿ ದಲ್ಲಾಳಿಗಳು ಈ ಥರ ಮಾಡ್ತಾ ಇದ್ದಾರೆ, ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದಕ್ಕೆ ಕೃಷಿ ಇಲಾಖೆ ಅವಕಾಶ ಕೊಡಬಾರ್ದಿತ್ತು. ಕೃಷಿ ಇಲಾಖೆಯವರು ಅವಾಗವಾಗ ಇದರ ಗೋದಾಮುಗಳ ಮೇಲೆ ಏನು ಈ ರಸಗೊಬ್ಬರದ ಗೋದಾಮುಗಳೇನಿದೆ ಅದ್ರ ಮೇಲೆ ತಪಾಸಣೆ ನಡೆಸಿ, ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿ, ರೈಡ್ ಮಾಡಿ ಎಲ್ಲ ವಿವರಗಳನ್ನು ಕಲೆ ಹಾಕಿ ಅದರ ಪ್ರಕಾರ ಇಂತಿಂಥ ದಿನಾಂಕಕ್ಕೆ ಇದ್ದಿದ್ದು ಏನು ಸಪ್ಲೈ ಆಗಬೇಕು, ಸ್ಟಾಕ್ ರಿಲೀಸ್ ಆಗಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿದರೆ ಈ ತರಹದ ಗೊಂದಲ ಆಗ್ತಿರಲಿಲ್ಲ ಅಂತ ಅನ್ನೋದು ನಮ್ಮ ಇವರು ಯಾರು ಪ್ರತಿಪಕ್ಷಗಳ ಒಂದು ಅಂಬೋಣ ಇವರದ್ದು. ಆದರೆ ಇವ್ರು ಹೇಳೋದು ಇಲ್ಲ, ನಮಗೆ ದಾಸ್ತಾನಿಲ್ಲ, ನಮ್ಮ ಕಡೆ ಬಂದಿಲ್ಲ, ನಮ್ಮ ರಾಜ್ಯಕ್ಕೆ ಬಂದಿಲ್ಲ, ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ವಿಳಂಬ ಮಾಡಿದಂತ. ಒಟ್ಟು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ಪರಸ್ಪರ ಏನು ಇದು ಅಂತ ಇದು ಕೆಸರ ಚಾಟ ಅಂತಿರೋ ಆಪಾದನೆ ಅಲ್ಲ, ಆಪಾದನೆ ಪ್ರತಿ ಏನು ಏನು ಪ್ರತಿ ಆಪಾದನೆ ಮಾಡ್ಕೊಳ್ಳೋದು, ಇದರಲ್ಲೇ ಕಾಲಹರಣ ಆಗ್ತಿದೆ ಹೊರತು ಪಾಪ ರೈತರು ಏನು ಮಾಡಿದ್ದಾರೆ ಅವರು? ಅವರಿಗೆ ಮೊದಲೇ ಬೆಲೆ ಕುಸಿತ, ಈ ಸರಿ ನೋಡಿ ಮುಂಗಾರು ಚೆನ್ನಾಗಾಗಿದೆ, ಎಲ್ಲ ಕಡೆ ಒಳ್ಳೆ ಮಳೆ ಆಗಿದೆ. ಹಿಂಗಿರುವಾಗ ಅವರು ಸರ್ಕಾರದ ಕಡೆ ನೋಡೋದ್ರಲ್ಲಿ ಎದುರು ನೋಡೋದ್ರಲ್ಲಿ ಏನು ತಪ್ಪಿದೆ? ಓಕೆ, ಉತ್ತಮ ಮಳೆ ಆಗಿದೆ. ಸೊ ಮಳೆ ಎಲ್ಲ ಕಡೆ ಸಮೃದ್ಧಿಯಾಗಿರುವಾಗ ರೈತರಿಗೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯಗಳನ್ನ ನಮ್ಮ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ಕಲ್ಪಿಸ್ಕೊಟ್ರೆ ರೈತರು ಇಂತಹ ಒಂದು ಅಪಾಯಗಳಿಗೆ ಸಾಗುವಳಿಗೆ ಅವರನ್ನ ತಪ್ಪಿಸ್ಬಹುದು ಅಲ್ವಾ ಮ್ಯಾಮ್? ಸೊ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳು ಇತ್ತ ಗಮನ ಹರಿಸ್ತವೆ, ಉತ್ತಮ ಮಳೆಯಾಗಿರುವಂಥ ಈ ಸಂದರ್ಭದಲ್ಲಿ ಅಂತ ಒಂದು ವಿಶ್ವಾಸವನ್ನ ಸರಿ ಹೋಗ್ಬೋದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ. ಸರ್ಕಾರಗಳು ಗಮನ ಹರಿಸ್ಲಿ ಅಂತ ರೈತರ ಪರವಾಗಿ ನಾವೊಂದು ಮನವಿ ಕೂಡ ಮಾಡ್ಕೋತೀನಿ ಮೇಡಮ್. ಈಗ ನಾವು ದುಗುಡದಿಂದ ಒಂದು ಗುಡ್ ನ್ಯೂಸ್ ಕಡೆ ಹೋಗ್ಬೋದು ಅಂತ ಅನ್ಸುತ್ತೆ. ಹೌದಲ್ಲ ಮೇಡಮ್, ಕಳೆದ ವಾರದಲ್ಲಿ ಬ್ಯಾಂಗ್ಳೂರು ಉದ್ಯಾನ ನಗರಿ ಬ್ಯಾಂಗ್ಳೂರು ನಿವಾಸಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ವಿ. ಆ ಗುಡ್ ನ್ಯೂಸ್ ಏನಿರ್ಬೋದು ಅಂತ ಒಂದು ಸರ್ಪ್ರೈಸ್ ಇದೆ, ಅದನ್ನು ತಾವು ವೀಕ್ಷಕರಿಗೆ ಹೇಳ್ಬೋದಾ ಗುಡ್ ನ್ಯೂಸನ್ನು? ಗುಡ್ ನ್ಯೂಸು ಈಗಾಗಲೇ ಎಲ್ಲ ಕಡೆ ಬಹಿರಂಗ ಆಗಿದೆ. ಏನಿಲ್ಲ, ನಮ್ಮ ಮೆಟ್ರೋ ಹಳದಿ ಲೈನನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಟ್ರಯಲ್ ರನ್, ಹಲವಾರು ಹಂತದ ಟ್ರಯಲ್ ರನ್ಗಳು ನಡೆದು ಏನು ಮೆಟ್ರೋ ಮಾರ್ಗ ಸುರಕ್ಷತಾ ಕಮಿಷನರ್ ಏನಿದ್ದಾರೆ ಅವರೇ ಖುದ್ದು ತಪಾಸಣೆ ಮಾಡಿ ಏನು ಈ ಒಂದು ಮಾರ್ಗ ಸುರಕ್ಷಿತವಾಗಿದೆ ಪ್ರಯಾಣಕ್ಕೆ, ಸಾರ್ವಜನಿಕ ಏನು ಪ್ರಯಾಣಕ್ಕೆ ಅಂತ ಹೇಳಿಬಿಟ್ಟು ಅವರು ಕಮರ್ಷಿಯಲ್ ಟ್ರಾನ್ಸ್ಪೋರ್ಟ್ಗೆ ಇದು ಸುರಕ್ಷಿತ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಯಾವಾಗ ಯಾವ ದಿನ ಬೇಕಾದರೂ ಆಗ್ಬೋದು. ಅಂದರೆ ಆಗಸ್ಟ್ 15 ಅಂತ ಅವ್ರು ಅನ್ಕೊಂಡಿದ್ದಾರೆ. ಮತ್ತು ಅವರು ಪ್ರಧಾನಿಗಳಿಂದ ಈ ಒಂದು ಇನಾಗ್ರೇಷನ್ ಮಾಡಿಸ್ಬೇಕು ಅಂತ ಬಹಳ ಕಾತರದಿಂದಿದ್ದಾರೆ. ನೋಡೋಣ, ಪ್ರಧಾನಿಗಳೇ ಖುದ್ದು ಬರಬೇಕು ಅಂತೀನಿ. ಈಗ ವಿಜ್ಞಾನ ತಂತ್ರಜ್ಞಾನ ಬಹಳ ಮುನ್ನಡೆ ಸಾಧಿಸಿರೋದ್ರಿಂದ ವಿಜ್ಞಾನಿಗಳು ಎಲ್ಲ ನಮ್ಮ ಇವರು ಯಾರು ಪ್ರಧಾನಿಗಳು ದೆಹಲಿಯಲ್ಲಿ ಕುಳಿತೇನೆ ಅಲ್ಲಿಂದಾನೇ ಒಂದು ಬಟನ್ ಒತ್ತುವುದರ ಮೂಲಕ ಇಲ್ಲಿ ನಮ್ಮ ಮೆಟ್ರೋಗೆ ಚಾಲನೆ ಕೊಡ್ಬೋದು, ಹಳದಿ ಮಾರ್ಗಕ್ಕೆ ಅಂತ ಇದೆ. ನೋಡೋಣ ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಆ ಹಳದಿ ಮಾರ್ಗ ಬಂದು 19 ಕಿಲೋಮೀಟರ್ಗೂ ಹೆಚ್ಚಿನ ಒಂದು ದೂರ ಇದೆ ಕ್ರಮಿಸುತ್ತೆ ಈ ಒಂದು ಮಾರ್ಗ. ಇದು ಇಲ್ಲಿ ನಮ್ಮ RV ರಸ್ತೆಯಿಂದ ಪ್ರಾರಂಭವಾಗಿ ಬೊಮ್ಮಸಂದ್ರದವರೆಗೆ ಹೋಗುತ್ತೆ. ಇದು ಮುಖ್ಯವಾಗಿ ಸಾಫ್ಟ್ವೇರ್ ರಂಗದ ಕಂಪನಿಗಳು, ದಿಗ್ಗಜ ಕಂಪನಿಗಳೇನಿವೆ, ಇನ್ಫೋಸಿಸ್, ಅಂತಹ ವಿಪ್ರೋ ಅಂತಹ ಕಂಪ್ನಿಗಳೆಲ್ಲ ಏನಿದೆ ಅವರಿಗೆಲ್ಲ ಆ ಉದ್ಯೋಗ, ಆ ಒಂದು ಕಂಪ್ನಿಗಳು ಹೆಚ್ಚಾಗಿ ಕಾನ್ಸಂಟ್ರೇಟ್ ಆಗಿರೋದು ಆ ಒಂದು ಭಾಗದಲ್ಲಿ. ಹಾಗಾಗಿ ಈ ಹಳದಿ ಮಾರ್ಗ ಎಷ್ಟು ಬೇಗ ಕಾರ್ಯಾರಂಭ ಮಾಡುತ್ತೆ ಅಷ್ಟು ಬೇಗ ಎಲ್ಲ ಈ ಸಾಫ್ಟ್ವೇರ್ ರಂಗಕ್ಕೆ ಒಂದು ನಿರಾಳವಾಗಿ ಉಸಿರಾಡಬಹುದು ಅಂತ ಹೇಳಿ ಇತ್ತು. ಯಾಕಂದ್ರೆ ರಸ್ತೆ ಮೇಲಿನ ಅವಲಂಬನೆಗೆ ಅವ್ರಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಯಾವಾಗ್ಲೂ ಟ್ರಾಫಿಕ್ ಜಾಮ್. ನೀವು BTM ನಲ್ಲಿ ಗಂಟು ಕಟ್ಲೆ, ಸಿಲ್ಕ್ ಬೋರ್ಡ್ ಹತ್ರ ಗಂಟು ಕಟ್ಲೆ ನಿಂತ್ವಿ ಅಂತ ಹೇಳ್ತಾನೆ ಇರ್ತಿದ್ರಲ್ಲ. ಸೊ ಈಗ ಈ ಒಂದು ಏನು ನಮ್ಮ ಒಂದು ಸಂಕಷ್ಟ ಇತ್ತು ಸಾಫ್ಟ್ವೇರಿಗರ ಓಡಾಡೋರಿಗೆ, ಒಂಥರ AC-ನಲ್ಲಿ ಆರಾಮ್, ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲ, ಸಿಗ್ನಲ್ ಇಲ್ಲ, ಏನಿಲ್ಲ, ನೆಮ್ಮದಿಯಿಂದ ಇಲ್ಲಿ ಕುಳಿತರೆ ಅಲ್ಲಿ ಇಳಿಬಹುದು. ಇದು ಡಬಲ್ ಡೆಕ್ಕರ್
ಏನು ಇದು ಫ್ಲೈಓವರ್ ಅಂತ ಹೇಳ್ಬಿಟ್ಟು Okay, ಒಂದ್ರಲ್ಲಿ ರಸ್ತೆ ಒಂದ್ರಲ್ಲಿ ಇದು ಮೆಟ್ರೋ ಮಾರ್ಗ. ಹಂಗ್ ಹೋಗುತ್ತೆ. ಸೊ ಹಾಗಾಗಿ ಇದು ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತ ಅದು ಒಂದು ವಿಶೇಷ. ಮತ್ತೆ ಇನ್ನೊಂದೇನಂದ್ರೆ ನೋ ಮ್ಯಾನ್ ಡ್ರೈವರ್ಸ್ ಹಿಯರ್. ಓ ಇದು ಬಟ್ ಏನಂದ್ರೆ ಈಗ ಸದ್ಯಕ್ಕೆ 3 ರೈಲ್ ಗಾಡಿಗಳಿರೋದ್ರಿಂದ 15ರಿಂದ 20 ನಿಮಿಷಕ್ಕೆ ಒಂದು ರೈಲು ಸಂಚಾರ ಈಗ ಸದ್ಯಕ್ಕಾಗುತ್ತೆ. ಈಗಾಗಲೇ ಪಶ್ಚಿಮ ಬಂಗಾಳದಿಂದ ಇನ್ನೊಂದು ರೈಲ್ ಗಾಡಿ ಹೊರಟಿದೆ. ಅದು ಶೀಘ್ರದಲ್ಲೇ ಬೆಂಗಳೂರು ತಲುಪುತ್ತೆ. ಅದು ತಲುಪಿದ ಮೇಲೆ 4 ರೈಲ್ ಗಾಡಿಗಳ ಸಂಚಾರ ಆಗುತ್ತೆ. ಆವಾಗ ಸ್ವಲ್ಪ ಈ ಒಂದು ಏನು ಡ್ಯೂರೇಷನ್ ಏನಿದೆ ಬಹುಶಃ 15 ನಿಮಿಷಕ್ಕೆ 20ರಿಂದ 15 ನಿಮಿಷ ಇಳಿಬಹುದು, ಅಥವಾ 15 ಆದ್ರೆ 10 ಇಳಿಸ್ಬೋದೇನೋ. ಅದು ನೋಡ್ಕೊಂಡು ಅವರು ಅದನ್ನ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಳದಿ ಮಾರ್ಗ ಒಂದು ಆರಂಭ ಆಯ್ತು ಅಂದ್ರೆ ಎಷ್ಟು ಜನಗಳಿಗೆ ಹೌದು, ಈಗ ಸದ್ಯಕ್ಕೆ 8 ಲಕ್ಷ ಜನ ಓಡಾಡ್ತಾ ಇದ್ದಾರೆ ಪ್ರತಿನಿತ್ಯ ಮೆಟ್ರೋದಲ್ಲಿ. ನೇರಳೆ ಮತ್ತು ಹಸಿರು ಮಾರ್ಗ ಸೇರಿದಂಗೆ 2 ಮಾರ್ಗಗಳಲ್ಲಿ ಇಷ್ಟು ಜನ ಓಡಾಡ್ತಾ ಇದ್ದಾರೆ. ಸೊ ಇದು ಇನ್ನಷ್ಟು ಲಕ್ಷಾಂತರ ಜನರಿಗೆ ಅನುಕೂಲ ಆಗುತ್ತೆ. ನಾ ಹೇಳದೆ ಅಲ್ವಾ, ಸಾಫ್ಟ್ವೇರ್ನವರಿಗೆ ಮೇನ್ ಬೇಕು, ಅವ್ರಿಗೆ ಬೇಕಿದ್ದು ಇನ್ನು ತುಂಬಾ ಅನುಕೂಲ ಆಗುತ್ತೆ. ಓಕೆ, ಇದು ಸಂಚಾರ ಆರಂಭ ಆಗೋದ್ರ ಮೂಲಕ ಜನದಟ್ಟಣೆ, ವಾಹನ ದಟ್ಟಣೆ ಒಂದ್ ಸ್ವಲ್ಪ ನೋಡಿ. ಇವಾಗ ಈ ಮೆಟ್ರೋದು ಇನ್ನ ಒಂದು ಒಳ್ಳೆಯ ಸುದ್ದಿ ಹೇಳ್ಬೇಕು ಅಂತಂದ್ರೆ, ಇತ್ತೀಚೆಗೆ ಆ ವೈದೇಹಿ ಕಾಲೇಜ್ ಅದಿರೋದು ವೈಟ್ ಫೀಲ್ಡ್ ಅಲ್ಲಿ, ಅಲ್ಲಿಂದ ರಾಜರಾಜೇಶ್ವರಿ ನಗರಕ್ಕೆ ಇವರು ಇಲ್ಲ ಅಂದ್ರೆ ಇಲ್ಲಿ ಎಷ್ಟು ರಸ್ತೆ ಮೇಲೆ ಎಷ್ಟು ಒತ್ತಡ ಹೇರ್ಬೇಕಿತ್ತು ಝೀರೋ ಟ್ರಾಫಿಕ್ ಮಾಡಕ್ಕೆ, ಆ ಗ್ರೀನ್ ಲೈನ್ ಮಾಡೋದಕ್ಕೆ. ಇವರು ಅಲ್ಲಿಂದ ಇಲ್ಲಿಗೆ ನಿರಾತಂಕವಾಗಿ ಸಿಬ್ಬಂದಿ ಸಮೇತ ಯಕೃತ್ತನ್ನ ದಾಟಿಸಿದ್ರು. ಇಲ್ಲಿನ ಆಸ್ಪತ್ರೆಯಿಂದ, ವೈದೇಹಿಯಿಂದ ಸ್ಪರ್ಶ ಆಸ್ಪತ್ರೆ ರಾಜರಾಜೇಶ್ವರಿ ನಗರ, ಆ ಮೆಟ್ರೋದಲ್ಲಿ ಇಳಿಸ್ಕೊಂಡು ಅಲ್ಲಿನ ಸಿಬ್ಬಂದಿ ಆಂಬ್ಯುಲೆನ್ಸ್ ನಿಂದ ಅದನ್ನ ತಗೊಂಡೋದ್ರು. ಎಷ್ಟು ಒಂಥರ ನಿರಾಳ, ಎಲ್ರಿಗೂ ಎಷ್ಟು ನೆಮ್ಮದಿ. ರಸ್ತೆಲಿ ಬರುವಾಗ ಏನಾದ್ರೂ ಆಗ್ಬೋದು. ಹೌದು, ಮೆಟ್ರೋದಲ್ಲಿ ಹಾಗಿಲ್ಲ. ಅಲ್ಲಿ ಹತ್ರ ಅವ್ರಿಗೊಂದು ಏನು ಸಮಯ ಎಲ್ಲ ಇದಾಗುತ್ತೆ, ಸಮಯ ಬೇಗ ತಲುಪಬಹುದು, ಯಾವುದೇ ಅಡಚಣೆ ಇಲ್ಲದೆ, ಅಡ್ಡಿ ಆತಂಕಗಳಿಲ್ಲದೆ. ಮಳೆ ಬಂತು, ಟ್ರಾಫಿಕ್ ಜಾಮ್ ಆಯ್ತು, ಅವೆಲ್ಲ ಯಾವುದು ಏನು ಕಿರಿಕಿರಿ ಇರಲ್ಲ, ಹ್ಯಾಸಲ್ ಫ್ರೀ. ಸೊ ಬೆಂಗಳೂರಲ್ಲಿ ಈಗ 3 ರಿಂಗ್ ರೋಡ್ಗಳನ್ನು ಸಂಪರ್ಕಿಸುವಂತಹ ಒಂದು ರೈಲ್ವೆ ಮೆಟ್ರೋ ಶುರುವಾಗ್ತಾ ಇದೆ. ಇದು ನಿಜವಾಗ್ಲೂ ಸಂತಸದ ಸಂಗತಿ ಅಂತಲೇ ಹೇಳ್ಬೋದು. ಇದಿಷ್ಟು ರಾಜ್ಯದ ಬಗ್ಗೆ ಬೆಳಕು ಚೆಲ್ಲಿದಂಥ ಮಾಹಿತಿಗಳಾಗಿತ್ತು. ಇನ್ನು ರಾಷ್ಟ್ರ ಮಟ್ಟದ ವಿಷಯಗಳಿಗೆ ಬರೋದಾದರೆ ಮ್ಯಾಮ್, ಕಳೆದ ವಾರದಿಂದ ಸುದ್ದಿ ಮಾಡ್ತಾ ಇರೋದು ಬಿಹಾರದ ಚುನಾವಣೆ. ಶೀಘ್ರ ಬಿಹಾರದ ಚುನಾವಣೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಅಮರನಾಥ್ ಯಾತ್ರೆದೊಂದು ಸರಿ ಕಣ್ಣಾಯಿಸ್ಕೊಂಡು ಬಂದ್ಬಿಡೋಣ. ಯಾಕೆಂತ ಹೇಳಿದ್ರೆ ಅಮರನಾಥ್ ಯಾತ್ರೆ ಶುರುವಾಗಿ ಈಗ ಮಧ್ಯದಲ್ಲಿ ಸ್ಥಗಿತಗೊಂಡ್ಬಿಟ್ಟಿದೆ. 3 ದಿನ ನಿಲ್ಸಿದ್ದಾರೆ. ಅದು ವಿಪರೀತ ಮಳೆ ಆಗ್ತಿದೆ ಜಮ್ಮು ಕಾಶ್ಮೀರ ಭಾಗದಲ್ಲಿ. ಎಲ್ಲಾ ನದಿಗಳು ತುಂಬಿ ಹರಿತಾ ಇದೆ. ಆಮೇಲೆ ಈ ಪಹಲ್ಗಾಮ್ ಮತ್ತೆ ಇನ್ನೊಂದು 2 ಮಾರ್ಗ ಇದೆ. ಅಲ್ಲಿ ಮಳೆ ಧಾರಾಕಾರ ಸುರಿತಾ ಇರೋದ್ರಿಂದ ಯಾತ್ರಾರ್ಥಿಗಳ ಒಂದು ಸುರಕ್ಷತೆ ಸಲುವಾಗಿ ಇಲ್ಲಿ, ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಕಡೆ ಭೂಕುಸಿತ ಆಗುತ್ತೆ, ಸೇಫ್ ಇರಲ್ಲ ಯಾತ್ರೆಗೆ ಹೋಗೋರಿಗೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ ಅಲ್ಲಿಯ ಜಿಲ್ಲಾಡಳಿತ. ಶೀಘ್ರದಲ್ಲೇ ಪ್ರಾರಂಭ ಆಗ್ಬೋದು. ಅದ್ರ ನಡುವೆನೆ ಈ ಮೂಸಾ, ತಮಗ್ ಗೊತ್ತು ಪಹಲ್ಗಾಮ್ ಅಟ್ಯಾಕ್ ನಲ್ಲಿ ಪ್ರಮುಖ ಪಾತ್ರ ಅವನೇ, ಅದ್ರ ರುವಾರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ಮತ್ತೆ ಅವನ 2 ಸಹಚರರು ಸೇರಿದಂಗೆ ಒಟ್ಟು 3ರನ್ನ ಶ್ರೀನಗರದ ಹೊರವಲಯದ ಅರಣ್ಯ ಪ್ರದೇಶದಲ್ಲಿ ನಮ್ಮ ಸುರಕ್ಷತಾ ಏನು ಪಡೆಗಳು, ಭದ್ರತಾ ರಕ್ಷಣಾ ಪಡೆಗಳು ಅವ್ರಿಗೆ ಗುಂಡಿಟ್ಕೊಂಡಿದ್ದಾರೆ. ಅವರ ಒಂದು ಬಲಿ ಪಡೆದಿದ್ದಾರೆ. ಅದು ಯಾವಾಗ ಅಂತ ಹೇಳಿದ್ರೆ ಸಂಸತ್ನಲ್ಲಿ ಸರಿಯಾಗಿ ಆಪರೇಷನ್ ಸಿಂಧೂರ್ನ ಒಂದು ಚರ್ಚೆ ನಡೀತಿರುವಾಗ್ಲೇನೆ ಇವರ ಸೆರೆ ಸಿಕ್ಕಿದ್ದಾರೆ. ಆಕ್ಚುಲಿ ಅವರು ಪಹಲ್ಗಾಮ್ ಅಲ್ಲ, ಈ ಅಮರನಾಥ್ ಯಾತ್ರಾ ಕಡೆಗೆ ಪ್ರಯಾಣ ಬೆಳೆಸ್ತಿದ್ರು ಅಂತ ಅವ್ರ ಕಡೆಯಲ್ಲಿ ಅವ್ರ ಬಳಿಯಲ್ಲಿ ಸಿಕ್ಕಿರುವಂತಹ ಕೆಲವು ಮಾಹಿತಿಗಳು ಏನಿದೆ ಅದರ ಪ್ರಕಾರ, ದಾಖಲೆಗಳ ಪ್ರಕಾರ ಇವರು ಅಲ್ಲಿ ಹೋಗಿ ಯಾತ್ರಾರ್ಥಿಗಳ ಮೇಲೆ ದಾಳಿ ಮಾಡುವಂತಹ ಒಂದು ಸಂಚಿತ್ತು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಎಸ್, ಅವರ ಬಳಿಯಲ್ಲಿ ಸಿಕ್ಕಿರುವಂತಹ ಕೆಲವು ವಸ್ತುಗಳು, ಸಾಮಗ್ರಿಗಳು, ಇವುಗಳನ್ನೆಲ್ಲ ಗಮನಿಸಿದಾಗ, ಪರಿಶೀಲಿಸಿದಾಗ ಈ ತರಹದ ಒಂದು ಆತಂಕ ಇತ್ತು. ಅದು
ನಮ್ಮ ಸೇನೆಯವರು ಮತ್ತೆ ಪೊಲೀಸರು, ಕಾಶ್ಮೀರಿ ಪೊಲೀಸರು ಸರಿಯ ಸಕಾಲಕ್ಕೆ ಅವರನ್ನ ಹೌದು ಅವರನ್ನ ಹಿಡಿದು ಅವ್ರನ್ನ ಪತ್ತೆ ಮಾಡಿ, ಅದು ಅಲ್ಲಿಯ ಕುರಿಗಾಹಿಗಳು ಹೇಳಿದ್ರು ಹೀಗೆ ಅಲ್ಲಿ ಓಡಾಡ್ತಿದ್ದಾರೆ ಇವರು ಬಂದೂಕುದಾರಿಗಳು ಅಂತ ಹೇಳಿದ್ದು ನೋಡಿ. ಇವರು ಅವರನ್ನ ವಿಶ್ವಾಸಕ್ಕೆ ತಗೊಂಡಿದ್ದಾರೆ, ಬಹಳ ಒಳ್ಳೇದು. ಹೀಗೆ ಲೋಕಲ್ ಸ್ಥಳೀಯ ಜನರನ್ನ ನಾವು ಎಷ್ಟು ವಿಶ್ವಾಸಕ್ಕೆ ತಗೋತೀವೋ, ಇಲ್ಲಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಪೊಲೀಸರು ಅಷ್ಟೇ ವೀರಪ್ಪನ್ ವಿರುದ್ಧ ಅವನ ಕಾಡುಗಳ ಗೊತ್ತಲ್ಲ, ಅವನ ಕಾರ್ಯಾಚರಣೆ ನಡೆಸುವಾಗ ಹೀಗೇನೆ ಸ್ಥಳೀಯರನ್ನ ಆದಷ್ಟು ಇವರು ವಿಶ್ವಾಸಕ್ಕೆ ತಗೊಂಡು ಅವನ ಚಲನವಲನಗಳ ಬಗ್ಗೆ ಮಾಹಿತಿ ಪಡೆದುಕೊತಾ ಇದ್ರು. ರಾಜ್ಕುಮಾರ್ ತಮಗೆ ಗೊತ್ತು, ಈಗ 25 ವರ್ಷ ಆಯ್ತು ಅವರ ಒಂದು ಭೀಮ್ ನಂಬಾಸ್ ಸಂದರ್ಭದಲ್ಲಿ ಅವರ ಅಪಹರಣ ಆಗಿದ್ದು. ಅದನ್ನು ಈ ಸರಿ ಎಲ್ಲ ಈ ವಾರದಲ್ಲೆಲ್ಲ ನಾವು ಒಂದು ಸುತ್ತು ಅಲ್ಲಿಗೆ ಹೋಗಿ ಆಯಾ ಅದೇನು ಅದಕ್ಕೆ ಸರಿಯಾಗಿ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರ ಕೂಡ ಕೊನೆಯುಸಿರು ಹೇಳಿದ್ರ. ಹಾಗಾಗಿ ಈ ಸಂದರ್ಭದಲ್ಲಿ ವೀರಪ್ಪನ್ನು, ರಾಜ್ಕುಮಾರ್ ಅವರ ಕಿಡ್ನಾಪ್ ಇವೆಲ್ಲ ಒಂದ್ ರೌಂಡ್ ಚರ್ಚೆ ಆಯಿತು ನಮ್ಮ ರಾಜ್ಯದಲ್ಲಿ. ಅಲ್ಲಿ ಪಹಲ್ಗಾಮ್ ನೋಡಿ, ಅಲ್ಲೂ ಅಷ್ಟೇ ಸ್ಥಳೀಯ ಕುರಿಗಾಹಿಗಳು ಸೇನಾ ಪಡೆಗಳಿಗೆ ಮತ್ತು ಪೊಲೀಸರಿಗೆ ನೋಡಿ ಯಾರೋ ಬಂದೂಕುದಾರಿಗಳು ಇಲ್ಲಿ ಸುಳಿದಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಚ್ಚೆತ್ತ ಸೇನಾ ಪಡೆಗಳು ಕಾರ್ಯಾಚರಣೆ ನಡೆಸಿ ಇವ್ರ ಮೂರನ್ನ ಜೀವಂತ ಹಿಡಿಯೋಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಆಗ್ಲಿಲ್ಲ. ಕೊನೆಗೆ ಇವ್ರಿಗೂ ಮರುದಾಳಿಯ ಒಂದು ಭೀತಿ ಇರುತ್ತಲ್ಲ, ಹಾಗಾಗಿ ಗುಂಡಿಟ್ಕೊಂಡಿದ್ದಾರೆ. ಇದು ಒಂದು ಆತಂಕವನ್ನ ನಿವಾರಿಸಿದೆ ಅಂತ ಹೇಳ್ಬೋದು. ಎಸ್, ಇವಾಗ ನಾವು ಬಿಹಾರದ ಬಗ್ಗೆ ಹೋಗೋಣ. ಅಮರನಾಥ ಯಾತ್ರೆ ಶುರುವಾಗಬಹುದಲ್ವಾ? ಹೌದೌದು, ಈ ಮಳೆಯಲ್ಲಿ ಒಂದ್ ಸ್ವಲ್ಪ ಇದು ಸ್ಥಿತಿ ಪರಿಸ್ಥಿತಿ ಕಂಟ್ರೋಲ್ ಬಂದ್ರೆ ತಂಡವಾಗಿ ಹೊರಟಿದ್ದಾರೆ ಆಗಿದ್ದಾರೆ ಆಗ್ಲೇ. ಬಟ್ ಅದೇ ಈ ಒಂದು ಕಾರಣದಿಂದ 3 ದಿನ ಸ್ಥಗಿತಗೊಳಿಸಲಾಗಿದೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಅಲ್ಲಿ ಹವಾಮಾನ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ನೋಡ್ಕೊಂಡು ಹಂಗಾಗಿ ಮತ್ತೆ ಅದು ಯಾತ್ರೆ ಪುನರಾರಂಭ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ. ಇದು ಬಿಹಾರದ ಬಗ್ಗೆ ಹೋಗ್ಬೇಕು. ಬಿಹಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಶದ ಅತಿ ದೊಡ್ಡ ರಾಜ್ಯಗಳಲ್ಲಿ ಇದು ಕೂಡ ಒಂದು. ಬಿಹಾರದಲ್ಲಿ ಸುಮಾರು 7.29 ಕೋಟಿ 7.24 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ ಈ ಒಂದು ಪರಿಷ್ಕರಣೆಯಿಂದ, ಹೊಸ ಪರಿಷ್ಕರಣೆಯಿಂದ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಇವರು ಈಗ ಮಾಡಿರೋದು, ಯಾರು ಚುನಾವಣಾ ಆಯೋಗದವರು. ಇದರಿಂದಾಗಿ ಇವಾಗ ಒಂದು 62.64 ಲಕ್ಷ ಅಂತ ಹೇಳಿದ್ರೆ 62 ಲಕ್ಷಕ್ಕೂ ಹೆಚ್ಚು, ಆಲ್ಮೋಸ್ಟ್ 63 ಲಕ್ಷ ಬರುತ್ತೆ ಅದು. ಅಷ್ಟು ಮತದಾರರ ಹೆಸರು ಬಿಟ್ಟು ಹೋಗ್ಬಿಟ್ಟಿದೆ ಈ ಒಂದು ಪಟ್ಟಿಯಿಂದ. ಹಾಗಾಗಿ ಅಲ್ಲೋಲ ಕಲ್ಲೋಲ. ಅದೇನೇ ಈಗ ಸಂಸತ್ತಿನ 2 ಸದನಗಳಲ್ಲಿ ಕೋಲಾಹಲ ಉಂಟು ಮಾಡ್ತಾ ಇರೋದು. ಇವ್ರೇನಂತ ಹೇಳಿದ್ರೆ SIR ಅಂತ ಹೇಳ್ತಾರೆ, ಆ ವಿಶೇಷ ಪಟ್ಟಿ ಇದಕ್ಕೆ ಪ್ರಕಟ ಮಾಡಿರೋದು. ಅದರ ಬಗ್ಗೆ ಚರ್ಚೆಗೆ ಪ್ರಯಾರಿಟಿ ಮೇಲೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ತೃಣಮೂಲ್ ಕಾಂಗ್ರೆಸ್ ಇರ್ಬೋದು, ಎಲ್ಲಾ ವಿಪಕ್ಷಗಳು ಗಲಾಟೆ ಮಾಡ್ತವೆ. ಸರ್ಕಾರದ ಸಮಜಾಯಿಷಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಲ್ಲಿದೆ, ಹಾಗಾಗಿ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಇದು ಏತನ್ಮಧ್ಯೆ ಚುನಾವಣಾ ಆಯೋಗಕ್ಕೂ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಫಸ್ಟ್ ಸರಿ ಮಾಡಿ ಅಂತ ಹೇಳಿ. ಈಗ ಅಲ್ಲಿ ಈ ಪಕ್ಷ ಆ ಪಕ್ಷ ಅಂತಿಲ್ಲ, ಎಲ್ಲಾ ಪಕ್ಷದ ಬೆಂಬಲಿಗರೂ ಸೇರಿದ್ದಾರೆ ಬಿಟ್ಟೋಗಿರೋ ಇದರಲ್ಲಿ. ಏನು ಒಂದು ಮೈಗ್ರೇಷನ್ ಈ ಒಂದು ಕಾರಣನೂ ಹೇಳ್ತಾರೆ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಇದ್ರು ಈ ತರಹದ ಗೊಂದಲ ಹೆಂಗಾಯ್ತು, ಅದು ಲಕ್ಷಗಟ್ಟಲೆ ಬಿಟ್ಟೋಗೋದಕ್ಕೆ ಹೆಂಗೆ ಸಾಧ್ಯ ಆಯ್ತು ಅಂತಂದ್ರೆ, ಒಂದು ಅರ್ಜಿನ ಸರಿಯಾಗಿ ಹಾಕದೇ ಇರೋದು, ಅಸಮರ್ಪಕವಾಗಿ ಅರ್ಜಿಯನ್ನ ಸಲ್ಲಿಸಿರೋದು, ಇನ್ನೊಂದು ಅರ್ಜಿನೇ ಸಲ್ಲಿಸದೇ ಇರೋದು, ಇನ್ನೊಂದು ಎಲ್ಲಿ ಆ ಅರ್ಜಿ ಏನ್ ಕೊಟ್ಟಿದ್ದಾರೆ ಈ ಹಿಂದೆ ನೋಂದಾಯಿಸಲಾಗಿತ್ತಲ್ಲ ಅಲ್ಲಿ ಆ ಮತದಾರ ಇಲ್ಲದೆ ಇರೋದು, ಆಮೇಲೆ ಇನ್ನೊಂದು ಸರಿಯಾದ ಒಂದು ವಿವರಗಳನ್ನ ನೀಡದೇ ಇರೋದು. ಈ ತರಹದ ಸಾಕಷ್ಟು ಗೊಂದಲ ಭರಿತ ಒಂದು ವಿಷಯಗಳನ್ನ ಏನು ಇಟ್ಕೊಂಡು ಈ ಒಂದು
ಮತದಾರ ಪಟ್ಟಿಯಿಂದ ಪರಿಷ್ಕರಣೆಯಲ್ಲಿ ಕೋಟಿಗಟ್ಟಲೆ ಜನರ ಹೆಸರು, ಲಕ್ಷಗಟ್ಟಲೆ, ನಾಟ್ ಕೋಟಿಗಟ್ಟಲೆ, ಲಕ್ಷಗಟ್ಟಲೆ, 62 ಲಕ್ಷಕ್ಕೂ ಹೆಚ್ಚು ಮಂದಿಯ ಒಂದು ಹೆಸರುಗಳು ಬಿಟ್ಟೋಗಿದೆ. ಇದು ಬಹಳ ಮೇಜರ್ ಇದೆ ಆ್ಯಕ್ಚುಲಿ. ಇದನ್ನು ಸರಿಪಡಿಸೋ ಸಲುವಾಗಿ ಈಗ ಸೆಪ್ಟೆಂಬರ್ 1ರವರೆಗೆ ಮತ್ತೆ ಈಗ ನೀವು ಯಾರ್ಯಾರಿಗೆ ಏನು ಈ ಥರದ ಸಮಸ್ಯೆ ಇದೆ ಅವರೆಲ್ಲರೂ ಮತ್ತೆ ಅರ್ಜಿ ಸಲ್ಲಿಸಿ ಅಂತ ಹೇಳಿಬಿಟ್ಟು ಚುನಾವಣಾ ಆಯೋಗ ಹೇಳಿದೆ. ಸೆಪ್ಟೆಂಬರ್ 25ಕ್ಕೆ ಒಂದು ಅಬ್ಜೆಕ್ಷನ್ಗಳ ಒಂದು ಏನು ಅಹವಾಲುನ ಇವರೆಲ್ಲ ಆಲಿಸುವುದಕ್ಕೆ ಅಧಿಕಾರಿಗಳು ಏನೋ ಅವತ್ತೊಂದು ಸಭೆ ಕರೆದಿದ್ದಾರೆ. ಅದಾದ ನಂತರ ಸೆಪ್ಟೆಂಬರ್ 30ಕ್ಕೆ ಫೈನಲ್ ಇದು ಅಂತಿಮ ಪಟ್ಟಿ ಪ್ರಕಟ ಮಾಡ್ತಾರೆ. ಏನು ಅಂತಿಮ ಪರಿಷ್ಕೃತ ಪಟ್ಟಿಯ ಏನು ಪ್ರಕಟಣೆ ಆಗತ್ತೆ. ಸೊ ಇದು ಇವಾಗ ಅವರ ಸದ್ಯದ ವೇಳಾಪಟ್ಟಿ. ಪಾಟ್ನಾ 1ರಲ್ಲೇನೆ ಇವಾಗ 14 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ 6ರಲ್ಲಿ RJD ಗೆದ್ದಿದೆ, 5ರಲ್ಲಿ BJP ಗೆದ್ದಿದೆ. ಇಲ್ಲೇ ಒಂದೊಂದು ಕ್ಷೇತ್ರದಲ್ಲೂ ಮಿನಿಮಮ್ 25,000 ಜನರ ಹೆಸರು ಬಿಟ್ಟೋಗಿದೆ. ಪಾಟ್ನಾ ನಂತರ ಮಧುಬನಿ ಜಿಲ್ಲೆ, ಇಲ್ಲೂ ಅಷ್ಟೇನೆ. ನೀವು ಸಮಷ್ಟಿಪುರ ಕೇಳಿ, ಯಾವ ಜಿಲ್ಲೆ ಕೇಳಿ, ಎಲ್ಲದರಲ್ಲೂ 20,000ಕ್ಕೂ ಹೆಚ್ಚು ಮತದಾರರ ಹೆಸರು ಬಿಟ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಈ ತಕರಾರು. ಆ ಕಾರಣದಿಂದಾನೇ ಈಗ ಹುಯಿಲೆಬ್ಸ್ತಾ ಇದ್ದಾರೆ ವಿಪಕ್ಷಗಳು ಇದರಲ್ಲಿ ಸಂಸತ್ನಲ್ಲಿ. ಹೀಗಾಗಬಾರ್ದು. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಒಂದು ಭಾಗವಹಿಸುವಿಕೆನೇ ಇದು. ಮತದಾನ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಹಾಗಿರುವಾಗ ಆ ಪ್ರಕ್ರಿಯೆಯಲ್ಲಿ ಪ್ರಜೆಗಳೇ ಭಾಗವಹಿಸದೆ ಹೋದ್ರೆ ಏನ್ ಪ್ರಯೋಜನ? ಹೌದು, ಒಂದು ಅರ್ಥನೇ ಇಲ್ಲ, ಅದು ಮೀನಿಂಗ್ಲೆಸ್ ಆಗ್ಬಿಡತ್ತೆ. ಹಾಗಾಗಿ ಈ ಥರದ ಒಂದು ಗೊಂದಲಮಯ ವಾತಾವರಣ ಇದೆ. ಮುಂಚೆನೇ ಬಿಹಾರ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಸುದ್ದಿ ಎಲ್ಲ ರಂಗಾಗಿರುತ್ತೆ ಅಲ್ಲಿ ಚುನಾವಣೆ, ಅಲ್ಲಿ ವಾತಾವರಣ ಎಲ್ಲ. ಅದಕ್ಕೆ ಸರಿಯಾಗಿ ಇದು ಹೀಗಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ರಾಜ್ಯ ಆಯಿತು, ದೇಶ ಆಯಿತು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಾರ ಗಮನ ಸೆಳೆದಂಥ ಸುದ್ದಿ ಏನು ಅನ್ನೋದತ್ತ ಗಮನ ಹರಿಸೋಣ ಮ್ಯಾಮ್. ಎಲ್ಲರಿಗೂ ಗೊತ್ತಿದೆ ಇದು. ಕಳೆದ ವಾರ ಅಮೆರಿಕ ದೊಡ್ಡಣ್ಣ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಘೋಷಣೆ ಮಾಡಿದರು. ಏನಪ್ಪ, ಭಾರತ ಮತ್ತು ರಷ್ಯಾ ಇವಾಗ ಪ್ರಸ್ತುತ ಡೆಡ್ ಎಕನಾಮಿ ಅಂತ ದೇಶಗಳು ಅಂಥೇಳಿ ಬಹಿರಂಗವಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ರಷ್ಯಾ ಎಷ್ಟು ಮುಂದುವರೆದ ದೇಶ ಮ್ಯಾಮ್, ಮತ್ತು ಭಾರತ ಕೂಡ ಮುಂದುವರಿತಾ ಇದೆ. ವಿಜ್ಞಾನ ತಂತ್ರಜ್ಞಾನ ಎಲ್ಲದರಲ್ಲೂ ಮುಂದುವರಿತಾ ಇದೆ. ಸೊ ಹೀಗಿರುವಾಗ ಡೊನಾಲ್ಡ್ ಟ್ರಂಪ್ ಅವರು ಡೆಡ್ಲಿ ಎಕನಾಮಿ ಅಂತ ಹೇಳಿದ್ರ ಹಿಂದಿನ ಮರ್ಮ ಏನಿರಬಹುದು? ಆಕ್ಚುಲಿ ಅದು ಡೆಡ್ಲಿ ಅಲ್ಲ, ಡೆಡ್ ಎಕಾನಮಿ ಅಂತ. ಅದು ಟ್ರಂಪ್ ಪ್ರಕಾರ. ಯಾಕೆಂದ್ರೆ ಸತ್ತ ಅರ್ಥವ್ಯವಸ್ಥೆಗಳು ಅಂದ್ರೆ ಇವಕ್ಕೆ ಜೀವನೇ ಇಲ್ಲ ಅಂತ ಅವ್ರ ಪ್ರಕಾರ ಹೇಳ್ತಿರೋದು ಯಾರು? ಡೊನಾಲ್ಡ್ ಟ್ರಂಪ್. ಹಾಗಾಗಿ ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅನ್ನೋದು ಕೇವಲ ತುದಿ ನಾಲ್ಗೆಯ ಮಾತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಮೇಲೆ ಅವರು 25% ಸುಂಕನ ಹೇರಿದ್ದಾರೆ. ಈಗ ಭಾರತದಿಂದ ನಾವೇನು ಅಮೆರಿಕಕ್ಕೆ ಕಳಿಸ್ತೀವಿ ಆ ಒಂದು ವಸ್ತುಗಳ ಮೇಲೆ, ಆ ಸಾಮಗ್ರಿ ಸರಕುಗಳ ಮೇಲೆ 25% ಸುಂಕ ಅಂತ ಹೇಳಿದ್ರೆ ನಮ್ಮ ಅರ್ಥವ್ಯವಸ್ಥೆ ಮೇಲೆ ದೊಡ್ಡ ಪೆಟ್ಟು ಒಂದು ಕೊಡುವಂಥ ಹುನ್ನಾರ ಇದು. ಇದೇನು ಅಂದ್ರೆ ಇವರೇನು ಹೊಸತೇನಲ್ಲ, 63 ದೇಶಗಳ ಮೇಲೆ ಹೀಗೆ ಮಾಡಿದ್ದಾರೆ ಅವರು. ಅದು ಅವ್ರಿಗೇನಂತ ಹೇಳಿದ್ರೆ, ನೀವು ರಷ್ಯಾದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಪೆಟ್ರೋಲಿಯಂ ಕಚ್ಚಾ ತೈಲ ಖರೀದಿಸ್ತೀರಿ ನೀವು, ಅದು ದೊಡ್ಡ ತಪ್ಪು. ಯಾಕೆ ಅಂತ ಹೇಳಿದ್ರೆ ರಷ್ಯಾ ಈಗ ಜಾಗತಿಕ ಶಾಂತಿಗೆ ಅಡ್ಡಗಾಲಾಗಿದೆ. ಅದು ಯುಕ್ರೇನ್ ಮೇಲೆ ಯುದ್ಧ ನಡೆಸ್ತಾ ಇದೆ, ದಿನಕ್ಕೆ ಎಷ್ಟು ಸಾವು ನೋವುಗಳನ್ನ ಮಾಡ್ತಾ ಇದೆ ಅದರ ಒಂದು ಆಕ್ರಮಣದಿಂದಾಗಿ, ಅದರ ದಾಳಿಯಿಂದಾಗಿ. ಹೀಗಾಗಿ ನೀವು ಅದಕ್ಕೆ ಕುಮ್ಮಕ್ ಕೊಟ್ಟಂಗಾಗುತ್ತೆ ನೀವು ಅವರಿಂದ ತೈಲ ಖರೀದಿಸಿದ್ರೆ. ಹಾಗಾಗಿ ಚೀನಾ ಹಾಗೂ ಭಾರತ ಎರಡರ ಮೇಲೂ ಏನು ಒಂದು ಪೆನಾಲ್ಟಿ ಹಾಕಬೇಕು, ನಾವು ದಂಡ ಹಾಕಬೇಕು ಅಂತ ಹೇಳಿದ್ರೆ ಹೆಂಗೆ ಅಂದ್ರೆ ಈ ಥರ ಸುಂಕ ವಿಧಿಸೋದು ಅಂತ. ನಾವು ಭಾರತ ಟೆಕ್ಸ್ಟೈಲ್ ನಲ್ಲಿ ಪ್ರಮುಖ ಎಕ್ಸ್ಪೋರ್ಟರ್ ಆಗಿದ್ದೀವಿ. ಸೊ ಭಾರತದಿಂದ ತುಂಬಾ ದೂರ ಏನ್ ಬೇಡ, ಕಳೆದ ಜನವರಿಯಿಂದ ಮೇವರೆಗೆ 5 ತಿಂಗಳಲ್ಲಿ ನಾವು 4.59 ಬಿಲಿಯನ್ ಶತಕೋಟಿ $4.59 ಶತಕೋಟಿ ವ್ಯವಹಾರವನ್ನ ನಡೆಸಿದೀವಿ. ಎಲ್ಲಿಗೆ? ನಮ್ಮ ಇಂಡಿಯಾದಿಂದ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿರೋದು. ನಮಗೆ ಪ್ರಮುಖ ಇವರು ಯಾರಪ್ಪ ಅಂತ ಹೇಳಿದ್ರೆ, ಕಾಂಪಿಟೇಟರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಬಾಂಗ್ಲಾದೇಶ. ಇವಾಗ ಅವ್ರೇನ್ ಮಾಡ್ತಾರೆ, ನಮಗಿಂತ
ಅವರ ವಸ್ತುಗಳೆಲ್ಲ ಇವಾಗ ಅವರ ಜವಳಿ ನಮಗಿಂತ ಸಸ್ತಾ ಮಾಲ್ ಆಗ್ಬಿಡತ್ತೆ. ಸೊ ಆಗ ಅಲ್ಲಿಯ ಗ್ರಾಹಕ ನಮ್ದನ್ನ ಯಾಕೆ ಖರೀದಿ ಮಾಡ್ತಾನೆ, ಅವ್ರದನ್ನ ಖರೀದಿ ಮಾಡ್ಕೋತಾರೆ. ಯಾಕಂದ್ರೆ ನಾವು ಇಷ್ಟು ಸುಂಕ ಇಟ್ಕೊಂಡು ನಮ್ಗೆ ಏನು ಉಳಿಯಲ್ಲ ನಮ್ಮ ವ್ಯಾಪಾರಿಗಳಿಗೆ. ಅವಾಗ ಯಾವ ಲಾಭ? ಒಂದೇ ಅವ್ರು ಇಲ್ಲಿಂದ ಅಲ್ಲಿಗೆ ರಫ್ತು ಮಾಡೋದಕ್ಕೇನೆ ತಗಲುತ್ತೆ ಖರ್ಚು. ಈ ಕಾಂಬೋಡಿಯಾ ಇದೆ, ನಮ್ಗೆ ಕಾಂಪಿಟೇಟರ್ಸ್ ಆಗಿ ಇಂಡೋನೇಷ್ಯಾ ಇದೆ, ಇವರೆಲ್ಲರೂ ನಮಗಿಂತ ಸಸ್ತಾ ಮಾಲ್ ಕಳಿಸ್ತಾರೆ ಅಲ್ಲಿಗೆ. ಅವಾಗ ನಾವು ಸುಂಕ ಇರೋದ್ರಿಂದ ನಮ್ದು ಎಂಥದೇ ಕ್ವಾಲಿಟಿ ಇದ್ರೂ ಸುಂಕದ ಪರಿಣಾಮವಾಗಿ ಅದು ಕಾಸ್ಟ್ಲಿ ಆಗುತ್ತೆ. ಸೊ ಇದು ನಾನು ಕೊಟ್ಟಿದ್ದು ಒಂದು ಚಿಕ್ಕ ಎಕ್ಸಾಂಪಲ್. ಈ ಥರ ಸಾಕಷ್ಟು ವಿಷಯಗಳಲ್ಲಿ, ಅಂದರೆ ಸಾಕಷ್ಟು ಸರಕುಗಳ ಮೇಲೆ ಈ ತರಹದ ಒಂದು ನೇರ ಪರಿಣಾಮ ಬೀರುತ್ತೆ ಈ ಒಂದು 25% ಒಂದು ಸುಂಕ ಹೇರಿರೋದು. ಇನ್ನು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಕೇಳಿದ್ರಲ್ಲ, ಅಲ್ಲಿ ಸಾಕಷ್ಟು ಹುನ್ನಾರಗಳಿವೆ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಭಾರತವನ್ನ ಬಗ್ಗಿಸ್ಬೇಕು ಅಂತ. ಆಮೇಲೆ ಇನ್ನೊಂದು ಆಪರೇಷನ್ ಸಿಂಧೂರ್ಗೆ ನಾವು ಅವ್ರಿಗೆ ಕ್ರೆಡಿಟ್ ಕೊಟ್ಟಿಲ್ಲ. ಸಂಸತ್ನಲ್ಲೇ ಪ್ರಧಾನಿಗಳು ಆಮೇಲೆ ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಖುಲ್ಲಾ ಹೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಈ ಆಪರೇಷನ್ ಸಿಂಧೂರನ್ನ ನಾವು ತಾತ್ಕಾಲಿಕವಾಗಿ ಅವತ್ತು ನಿಲ್ಲಿಸೋದಕ್ಕೆ, ದಾಳಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ನಮ್ಮ ಒಂದು ಸ್ವ ಇಚ್ಛೆಯ ಒಂದು ಮೇರೆಗೆ ನಾವು ಆ ಕ್ರಮ ಕೈಗೊಂಡಿರೋದೇ ಹೊರತು ನಮಗೆ ಯಾವುದೇ ಹೊರಗಿನ ಬಾಹ್ಯ ಶಕ್ತಿಗಳು, ಅಂತಾರಾಷ್ಟ್ರೀಯ ಸಮುದಾಯ ನಮ್ಮ ಮೇಲೆ ಯಾವುದೇ ಒತ್ತಡ ಹೇರಿಲ್ಲ ಅಥವಾ ಅವರ ಒತ್ತಡಕ್ಕೆ ಮಣಿದು ನಾವು ಇಂತಹ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದನ್ನ ಅವ್ರು ಸ್ಪಷ್ಟಪಡಿಸಿದ್ದಾರೆ. ಇತ್ಲಾಗೆ ಪಾಪ ಇವರು ಜಾಗತಿಕ ಶಾಂತಿ ದೂತ ಅಂತ ಹೇಳ್ಬಿಟ್ಟು ಇವರು ನೊಬೆಲ್ ಪ್ರಶಸ್ತಿ ಪಡಿಬೇಕು ಅಂತ ಬಹಳ ಹೋರಾಟ ನಡೆಸ್ತಿರೋ ಈ ಸಂದರ್ಭದಲ್ಲಿ, ಹೋರಾಟನಕ್ಕಿಂತ ಎಲ್ಲ ದೇಶಗಳ ವಿಷಯಗಳಲ್ಲೂ ಮೂಗು ತೂರಿಸ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಭಾರತದ ಈ ಏನು ಖಡಕ್ ಹೇಳಿಕೆ ಅವ್ರಿಗೆ ಸ್ವಲ್ಪ ಮುಖಭಂಗ ಆಗಿದೆ ಅನ್ನೋದು, ಏನೋ ಆಶಾಭಂಗ ಆಗ್ಬಿಟ್ಟಿದೆ ಪಾಪ ಅಂಥೇಳಿ, ಮುಖಭಂಗ ಆಗಿದೆ ಅಂಥೇಳಿ. ಅದು ಖಂಡಿತ ಅದು ಹೌದು. ಈ ಅವ್ರಿಗೆ ಇವಾಗ ಏನಂತ ಹೇಳಿದ್ರೆ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಅಮೆರಿಕ ಹಾಗೂ ಪಾಕಿಸ್ತಾನ ಈಗ ಜಂಟಿಯಾಗಿ ಏನು ತೈಲ ಕ್ಷೇತ್ರದಲ್ಲಿ ಸಾಕಷ್ಟು ಏನು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳೋದಕ್ಕೆ ಒಂದು ಒಪ್ಪಂದ ಬೇರೆ ಮಾಡ್ಕೊಂಡಿದ್ದಾರೆ ಇವರು, ಈ ಉಭಯ ದೇಶಗಳು. ಏನಪ್ಪ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿರುವ ತೈಲ ನಿಕ್ಷೇಪಗಳ ಅಭಿವೃದ್ಧಿಗೆ, ಅಲ್ಲಿ ಗಣಿಗಾರಿಕೆಗೆಲ್ಲ ಅಮೆರಿಕ ಬಂಡವಾಳ ಹೂಡುತ್ತೆ, ಅಮೆರಿಕ ಅದಕ್ಕೆಲ್ಲ ನೆರವು ಕೊಡುತ್ತೆ. ಅವಾಗ ಬೇಕಿದ್ರೆ ಭಾರತ ಪಾಕಿಸ್ತಾನದಿಂದನೇ ತೈಲ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾಪ ಉಚಿತ ಸಲಹೆಯನ್ನು ಕೊಟ್ಟಿದ್ದಾರೆ ಅವರು ನಮಗೆ. ಆಗ್ಲಿ ಅದು ಮಾಡಲಿ, ಎಷ್ಟೋ ನೋಡಿದ್ದೀವಿ. ಇದು ಒಂದು ಆಟ ನೋಡ್ಬಿಡ್ತೀವಿ ಅಂತ ನಮ್ಮ ಭಾರತದವರು ಮಾಡಿ ಅಂತ ಹೇಳಿ ನಗ್ತಾ ಇದ್ದಾರೆ. ಆದರೆ ನಾವು ನಗೋಷ್ಟು ಸಿಂಪಲ್ ಆಗಿ ಖಂಡಿತ ಇಲ್ಲ. ಈ ಒಂದು ಪರಿಸ್ಥಿತಿ, ಈ ಚಿತ್ರಣ ಬೇರೆನೇ ಇದೆ. ನೋಡೋಣ. ಈ ನಡುವೆ ಟ್ರಂಪ್ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸುದ್ದಿ ಆಗ್ತಾ ಇದೆ. ಎಷ್ಟೋ ದಶಕಗಳಿಂದ ಯಾವುದೇ ಅಮೆರಿಕ ಅಧ್ಯಕ್ಷರು ಕೂಡ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ ಉದಾಹರಣೆಗಳಿಲ್ಲ. ಏನೋ ರಹಸ್ಯ ಅನ್ನೋ ಏನು ರಹಸ್ಯ ಇಲ್ಲ, ಅವ್ರದೆಲ್ಲ ಸೆಲ್ಫ್ ಇಂಟ್ರೆಸ್ಟ್. ಅದೇನಪ್ಪಾ ಅಂತ ಹೇಳಿದ್ರೆ ಅವರ ಸ್ವಂತ ಕಂಪನಿಯ ಬಿಸ್ನೆಸ್ನೆಲ್ಲ ಅಲ್ಲಿ ನಡೆಸಬೇಕು. ಅದಕ್ಕೆ ಅವರ ಸಿಂಧು ನೀರ್ಗೆ ಇಲ್ಲ ಯಾರಿಗೆ ಮತ್ತೆ ಇಲ್ಲ, ಅದು ಅವರ ಮರ್ಜಿಲೇ ಇರೋಂಥ ಒಂದು ದೇಶ. ಹಾಗಾಗಿ ಅವ್ರು ಹಾಕೋ ಒಂದು ಏನು ಅವರು ಕೊಡೋ ಕೊಡುಗೆ ಕಾಣಿಕೆ ಹೆಸರಲ್ಲಿ ನೀಡೋಂಥ ಭಿಕ್ಷೆಗೆ ಅವರು ಕೈ ಚಾಚ್ಕೊಂಡಿರೋ ಅಂಥದ್ದು ಏನು ಮಾಡೋಕ್ಕಾಗಲ್ಲ. ಇದು ಇರೋದೇ ಹಾಗೆ, ಆ ದೇಶ ನಡ್ಕೊಂಡು ಬಂದಿರೋದೇ ಹಾಗೆ. ಹಾಗಾಗಿ ನಾವೇನು ಹೇಳಲಿಕ್ಕಾಗಲ್ಲ ಅವರದ್ದು ಅವರಿಗೆ. ಬಟ್ ನಾವು ಯಾವತ್ತು ಸ್ವಾಭಿಮಾನಿಯಾಗಿ ಆತ್ಮನಿರ್ಭರತೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ನೋಡಿ, ಆ ಆತ್ಮನಿರ್ಭರತೆ ಬೆಳ್ಕೊಳ್ತಾ ಹೋಗ್ತಾ ಇರೋದಕ್ಕೇನೆ ಈಗ ನಾವು ಪ್ರಳಯ್ ಮತ್ತು ಅಗ್ನಿ 5 ಈ 2 ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದ್ದೀವಿ, ಸ್ವಂತ ಬಲದಿಂದ ಮಾಡಿದ್ದೀವಿ. ಅಮೇರಿಕ ಇವಾಗ ವಿಶ್ವದಲ್ಲಿರೋ 2 ಅಗ್ನಿ 5ಗೆ ಸಾಟಿಯಾಗಿರುವಂತಹ ಒಂದು ಕ್ಷಿಪಣಿ ಅಂತ ಹೇಳಿದ್ರೆ ಅದು GBU ಅಂತನ್ನುವಂತಹ ಒಂದು ಅಮೇರಿಕದ ಕ್ಷಿಪಣಿ. ಆದರೆ ಅಮೇರಿಕದ ಕ್ಷಿಪಣಿಗೆ ಕಂಪೇರ್ ಮಾಡಿದ್ರೆ ಅಗ್ನಿ 5 ಫಾರ್ 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 ಬೆಟರ್. ಅಗ್ನಿ 5ನ ಒಂದು ಸಾಮರ್ಥ್ಯ ಇರ್ಬೋದು, ಅದರ ಒಂದು ಪ್ರಿಸಿಷನ್ ಇರ್ಬೋದು ಎಲ್ಲವೂ. ಇದು 100 ಮೀಟರ್ ಕೆಳಗೆ ಬಂಕರ್ ಬಸ್ಟರ್ ಕ್ಷಿಪಣಿ ಇದು. ಸೊ ಇದು ಎಲ್ಲೇ ಅಡಗಿದ್ರು ಆ ಬಂಕರ್ ಇದ್ರೆ ಆ ಬಂಕರ್ ಕೆಳಗಡೆ ಹೋಗ್ಬಿಟ್ಟು ದಾಳಿ ನಡೆಸುವಂತಹ ಒಂದು
ಸಾಮರ್ಥ್ಯ ಹೊಂದಿರುವಂಥದ್ದು. ಪ್ರಳಯ ಕೂಡ ಅಷ್ಟೇ. ಇವಾಗ ಪ್ರಳಯ ಸೃಷ್ಟಿಸ್ತಾ ಇದೆ. ಪ್ರಳಯ ಸೃಷ್ಟಿಸ್ತು ಅಂತಲ್ವಾಗ ಇದನ್ನೊಂದು ಹೇಳಬೇಕು ಏನಪ್ಪ ಅಂತ ಹೇಳಿದ್ರೆ, ಸುನಾಮಿ ನೀವು ನೋಡಿದಿರಿ ಈಗ ರಷ್ಯಾ ಮತ್ತು ಈಗ ಅಮೆರಿಕದ ತೀರ ಪ್ರದೇಶಗಳಿಗೆಲ್ಲ ಸುನಾಮಿ ಅಲರ್ಟ್ ಕೊಟ್ಟಿರೋದು ಎಲ್ಲಾನು. ಸೊ ಈ ಸುನಾಮಿ ಸಂದರ್ಭದಲ್ಲಿ ಭೂಕಂಪ ಆಯ್ತಲ್ಲ ಅದಕ್ಕಿಂತ ಮುಂಚೆ, ಆ ಭೂಕಂಪ ಆದಾಗ 8 ಎಷ್ಟು ರಿಚರ್ ಮಾಪಕದಲ್ಲಿ ಆ ಭೂಕಂಪ ಆದಾಗ ರಷ್ಯಾದ ನಂಗೆ ಆ ಹೆಸರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ, ಆ ಒಂದು ಪ್ರಾಂತ್ಯದಲ್ಲಿ ಕ್ಯಾನ್ಸರ್ ರೋಗಿಯೊಬ್ಬರಿಗೆ ಇದು ನಡೀತಾ ಇರುತ್ತೆ, ಏನು ಆಪರೇಷನ್ ನಡೀತಾ ಇರುತ್ತೆ, ಶಸ್ತ್ರಚಿಕಿತ್ಸೆ. ಆ ಭೂಕಂಪ ಆಗ್ತಿದೆ, ಕಂಪಿಸ್ತಾ ಇದೆ ಭೂಮಿ. ಇವರು ಆ ಲೈಟನ್ನ ಹೀಗೆ ಗಟ್ಟಿಯಾಗಿ ಹಿಡಿದಿದ್ದಾರೆ, ಆ ರೋಗಿಯನ್ನ ಹಿಡಿದಿದ್ದಾರೆ ಕಾಲ್ ಹತ್ರ, ಇದ್ರ ಹತ್ರ ತಲೆ ಹತ್ರ ಕೈ ಹಿಡಿದಿದ್ದಾರೆ. ಒಟ್ಟು ಏನಂದ್ರೆ ಅಲ್ಗಾಡಬಾರ್ದು, ಅವರ ಒಂದು ಶಸ್ತ್ರಚಿಕಿತ್ಸೆ ಸಮರ್ಪಕವಾಗಿ ನಡಿಬೇಕು ಅಂತ. ಭೂಕಂಪ ಆದ್ರೂ ನಂಗೆ ಅವಾಗ ಒಂದು ಲೈನ್ ನಮ್ದು ಯಾವುದೋ ಒಂದು ಕನ್ನಡ ಹಾಡಿಂದು, ಅದು ಯಾವುದು, ಭೂಮಿಯ ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡೇನು ಅಂತ ಹೇಳಿದ್ರೆ, ಹಾಗೆ ಆ ವೈದ್ಯರ ಒಂದು ತಾದಾತ್ಮ್ಯತೆ ಯಾವ ಥರ ಇದೆ, ತಲ್ಲೀನತೆ. ಆ ರೋಗಿಗೆ ನಾವು ಇವಾಗ ಶಸ್ತ್ರಚಿಕಿತ್ಸೆ ಮಾಡ್ತಿದ್ವಿ, ಭೂಕಂಪ ಆದರೂ ಸರಿಯೇ, ಪ್ರಳಯ ಆದರೂ ಸರಿಯೇ, ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಹಿಡಿದ ಕೆಲಸವನ್ನ ಲಾಜಿಕಲ್ ಎಂಡ್ವರೆಗೂ ಅಂದರೆ ಕರೆಕ್ಟಾಗಿ ಅದನ್ನು ಮುಕ್ತಾಯಗೊಳಿಸ್ತೀವಿ ಅಂತ ಅವರು ಅದರಲ್ಲೇ ನೆಟ್ಟು ಮಾಡ್ತಿರೋ ಆ ಏನು ದೃಷ್ಟಿಯನ್ನು ನೆಟ್ಟು ಅವ್ರು ಮಾಡ್ತಾ ಇದ್ದ ಒಂದು ಶಸ್ತ್ರಕ್ರಿಯೆ, ಆ ನೋಟ ನೋಡಲಿಕ್ಕೆ ಮೈ ಜುಮ್ ಅನ್ನಿಸ್ತು. ಅಂದರೆ ಎಂತಹ ಕಮಿಟ್ಮೆಂಟ್ ಅದು, ನಿಜವಾಗ್ಲೂ ಬಹಳ ಖುಷಿ ಅಂತನ್ಸಂದ್ರೆ ಈ ತರಹದ ಒಂದು ಬೇಸರದ ಒಂದು ವಿಷಯದ ನಡುವೆನೂ ಇಂತಹ ಒಂದು ಸೀನ್ ನೋಡ್ಲಿಕ್ಕೆ ಸಿಕ್ತಲ್ಲ ನಮಗೆ ಅಂತ ಅನ್ನೋದು. ಓಕೆ, ನಿಜವಾಗ್ಲೂ ಮೇಡಮ್ ಒಂದೊಂದ್ಸರಿ ವೈದ್ಯರ ಒಂದು ಬದ್ಧತೆ ಅಲ್ವಾ ಮ್ಯಾಮ್? ಹೌದು, ವೃತ್ತಿ ಬದ್ಧತೆ ಅನ್ನೋದು ಇರಲೇಬೇಕು, ವಿಶೇಷವಾಗಿ ವೈದ್ಯರಿಗೆ ಬೇಕು. ಅದನ್ನ ರಷ್ಯನ್ ವೈದ್ಯರು ತೋರಿಸಿದ್ರಲ್ಲ, ಬಹಳ ಒಂಥರ ವೈದ್ಯೋ ನಾರಾಯಣೋ ಹರಿಹಿ ಅಂತ ಅನ್ನಿಸ್ತು ಅವಾಗ. ಓಕೆ ಓಕೆ. ಒಂದು ಸಂತೋಷದ ಸಂಗತಿ ಅಂದರೆ ಬ್ರಿಟನ್ನೊಂದಿಗೆ ಒಂದು ಮುಕ್ತ ವ್ಯಾಪಾರ ವ್ಯವಹಾರಕ್ಕೆ ಭಾರತ ಸರ್ಕಾರ ಮುಂದಾಗಿರೋದು ಬಹುಶಃ ನಮ್ಮ ಆರ್ಥಿಕತೆ ಇನ್ನೊಂದು ಸ್ವಲ್ಪ ಸದೃಢವಾಗಿ, ಯಾಕಂದ್ರೆ ಬ್ರಿಟನ್ EU ನಲ್ಲಿಲ್ಲ, ಐರೋಪ್ಯ ಒಕ್ಕೂಟದಿಂದ ಅದು ಹೊರ ಬಂದಿರೋದ್ರಿಂದ ಅವರು ಇವಾಗ ಸ್ವತಂತ್ರವಾಗಿ ವ್ಯವಹರಿಸ್ತಾ ಇರೋದ್ರಿಂದ ನಮ್ಮ ಈ ಒಂದು ನಡೆ ಅಥವಾ ನಮ್ಮ ಈ ಒಂದು ಒಪ್ಪಂದ, ಉಭಯ ದೇಶಗಳ ನಡುವಿನ ಒಪ್ಪಂದ ಎರಡೂ ದೇಶಗಳಿಗೂ ಲಾಭ. ಹೌದು, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ರಾಜ್ಯ ಆಯಿತು, ದೇಶ ಆಯಿತು, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಹಾಗೂ ಅವುಗಳ ಈ ವಾರದಲ್ಲಿ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಮುಂದಿನ ಹಂತಕ್ಕೆ ಬರೋದಾದರೆ ಕತೆ, ಈ ವಾರದ ಕಥೆಯನ್ನು ಶಾಂತಲಾ ಮೇಡಮ್ ಅವ್ರ ಕಡೆನೇ ಕೇಳೋಣ. ಆ ಒಂದು ಸರ್ಪ್ರೈಸನ್ನು ಅವರೇ ಅನಾವರಣಗೊಳಿಸ್ತಾರೆ. ಹೇಳಿ ಮೇಡಮ್, ನಿಮ್ಗೆ ಇಷ್ಟ ಆದಂಥ ಈ ವಾರದ ಕತೆ. ನಾನು ಆ್ಯಕ್ಚುಲಿ ಒಬ್ಬ ಸೋಲ್ಜರ್ ಬಗ್ಗೆ ಹೇಳಬೇಕು ಅಂತಿದ್ದೆ, ಆದರೆ ಆ ಸೋಲ್ಜರ್ಗಿಂತ ಜಾಸ್ತಿ ಈ ಸರಿ ಅದು ಬಂದು ಇಸ್ರೇಲಿನ ಸೋಲ್ಜರ್. ಬಟ್ ಅವರು ನೆತನ್ಯಾಹು ವಿರುದ್ಧ ನಿಂತು ಹೇಗೆ ಒಂಥರ ಸಡ್ಡು ಹೊಡ್ಕೊಂಡು ನಿಂತಿದ್ದಾರೆ ಅನ್ನೋದು. ಬಟ್ ಅದಕ್ಕಿಂತ ಕುತೂಹಲಕಾರಿ ಅಂತ ಹೇಳಿದ್ರೆ ನಮ್ಮ ದಿವ್ಯಾ ದೇಶ್ಮುಖ್, ಮಹಾರಾಷ್ಟ್ರದ ನಾಗಪುರದ 19ರ ಆಕ್ಚುಲಿ ಹರೆಯದ ಯುವತಿ ಅನ್ನೋಕ್ಕಿಂತ ಕಿಶೋರಿ ಅಂತ ಹೇಳ್ಬೋದು, ಅಂತ ಒಂದು ಚಿಕ್ಕ ಹುಡುಗಿ ಇವತ್ತು ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾಳೆ. ಆ ಒಂದು ಪಟ್ಟ ಏರೋದಕ್ಕೆ ಆಕೆ ಪಟ್ಟಿರೋ ಅಂತ ಒಂದು ಕಠಿಣ ಪರಿಶ್ರಮ ಇದೆಯಲ್ಲ, ಅದಂತೂ ಅಭಿನಂದನೀಯ, ಶ್ಲಾಘನೀಯ. ಅದನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಅಂದರೆ ಅವರ ಅಪ್ಪ ಅಮ್ಮ ಇಬ್ಬರೂ ಏನು ಜಿತೇಂದ್ರ ದೇಶ್ಮುಖ್ ಅಂತ ಹೇಳಿಬಿಟ್ಟು, ಆಮೇಲೆ ಅವರಮ್ಮ ಡಾಕ್ಟ್ರು, ಇಬ್ರು ಸ್ತ್ರೀರೋಗ ತಜ್ಞರು. ಆಯ್ತಾ, ಇವಳಿಗೊಬ್ಬ ಅಕ್ಕ ಇದ್ದಾಳೆ, ಆಕೆ ಕಾನೂನು ವಿದ್ಯಾರ್ಥಿನಿ. ಅವಳಿಗೆ ಕಂಪೇರ್ ಮಾಡಿದ್ರೆ ಆರ್ಯಾ ದೇಶ್ಮುಖ್ ಅಂತವಳು, ಅವಳಿಗೆ ಕಂಪೇರ್ ಮಾಡಿದ್ರೆ ಈ ದಿವ್ಯಾ ದೇಶ್ಮುಖ್ ಸ್ವಲ್ಪ ಪೀಚು ಅಂದರೆ ಬೆಳವಣಿಗೆಯಲ್ಲಿ ದೈಹಿಕವಾಗಿ. ಇವಳು 3 ವರ್ಷದವಳು ಇದ್ದಾಗಲೇ ಅಪ್ಪ ಡಾಕ್ಟ್ರಲ್ಲ, ಅವ್ರದ್ದು ಸ್ಟ್ರೆಸ್ ಬಸ್ಟರ್ ಏನಪ್ಪ ಅಂತ ಹೇಳಿದ್ರೆ ಚೆಸ್ ಆಡೋದು, ವಿರಾಮ ಇದ್ದಾಗೆಲ್ಲ ಚೆಸ್ ಆಡೋದು. ಈ 3 ವರ್ಷದ ಪುಟ್ಟ ಮಗು ಅಪ್ಪ ಚೆಸ್ ಆಡೋದನ್ನ ನೋಡ್ತಾ ಆ ನಡೆಗಳನ್ನು ಗಮನಿಸ್ತಾ ಅಪ್ಪನ ಜೊತೆಗೆ ಅಪ್ಪನೆದ್ರು ಕೂತ್ಕೊಂಡು ತಾನು ಏನು ನಡೆಗಳನ್ನ ನಡೆಸೋದಕ್ಕೆ ಶುರು ಮಾಡ್ತಾಳೆ, ಪಾನ್ಗಳನ್ನ ನಡೆಸೋದಕ್ಕೆ ಶುರು ಮಾಡ್ತಾಳೆ.
ಅಪ್ಪ ಗಮನಿಸ್ತಾ ಇರ್ತಾರೆ. ಆದರೆ ಇವಳಿಗೆ ಚೆಸ್ ಆಡ್ತಾ ಇದ್ರು, ಇವಳಿಗೆ ರಸ್ತೆನಲ್ಲಿ ಆ ಬ್ಯಾಡ್ಮಿಂಟನ್ ರಾಕೆಟ್ ಹಿಡಿದು ಆಡಬೇಕು ಅನ್ನೋದು ತುಂಬ ಇರುತ್ತೆ. ಆಮೇಲೆ ಅವಳಿಗೆ ಆಡ್ತಾ ಆಡ್ತಾ ಅನಿಸುತ್ತೆ ತನಗೆ ಅದಕ್ಕಿಂತ ಕೂತಾಡೋದೇ ಒಳ್ಳೆಯದು ಅಂತ ಹೇಳಿಬಿಟ್ಟು. ಯಾಕೆಂದರೆ ತನ್ನ ಒಂದು ಬಡಕಲು ದೇಹ ಅಂದರೆ ಬೆಳವಣಿಗೆ ಅಷ್ಟು ಇಲ್ಲದೆ ಇರೋದ್ರಿಂದ, ಸದೃಢ ಇಲ್ಲದೆ ಇರೋದ್ರಿಂದ ತಾನು ಚೆಸ್ ಆಡೋದ್ರಲ್ಲೇ ಹೆಚ್ಚು ಗಮನ ಕೊಡ್ಬೋದು. ಅವ್ರ ಅಪ್ಪ ಅದನ್ನು ಪೋಷಿಸ್ತಾರೆ. ಏನಂತ ಹೇಳಿದ್ರೆ, ಇಲ್ಲ ನನ್ನ ಮಗಳಿಗೆ ಚೆಸ್ಸೇ ಸೂಟಬಲ್, ಇವಳು ಭಾಳ ಕುಶಾಗ್ರಮತಿ ಇದ್ದಾಳೆ, ಬಹಳ ಇಂಟೆಲಿಜೆಂಟ್ ಇರೋದ್ರಿಂದ ಇವಳ ನಡೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವಳಿಗೆ 6ನೇ ವರ್ಷದಿಂದ ರಾಹುಲ್ ಜೋಶಿ ಅನ್ನೋ ಒಬ್ಬ ಟ್ರೈನರ್ ಹತ್ರ ಬಿಡ್ತಾರೆ, ಕಳಿಸಿ ಇವಳಿಗೆ ಟ್ರೈನಿಂಗ್ ಕೊಡಿಸ್ತಾರೆ. ಇವಳು 7ನೇ ವರ್ಷಕ್ಕೆ ಏನು ಒಂದು ಪಂದ್ಯಾವಳಿಯನ್ನ ಗೆದ್ದು ಚಾಂಪಿಯನ್ ಆಗ್ತಾಳೆ. ಅಲ್ಲಿಂದ ಅವಳು ಯಾವತ್ತು ಹಿಂದೆ ನೋಡಿದ್ದೇ ಇಲ್ಲ. ನಾಗ್ಪುರ ಜಿಲ್ಲೆ ಆಯ್ತು, ಆನಂತರ ಮಹಾರಾಷ್ಟ್ರ ರಾಜ್ಯ ಆಯ್ತು, ಆಮೇಲೆ ಭಾರತದ ಚಾಂಪಿಯನ್ ಆಗ್ಬಿಡ್ತಾಳೆ 15ನೇ ವರ್ಷಕ್ಕೆ. ಅದಾಗಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ನಲ್ಲಿ ಭಾಗವಹಿಸ್ಲಿಕ್ಕೆ ಶುರು ಮಾಡ್ತಾಳೆ. 2024ರಲ್ಲಿ ವಿಶ್ವ ಚೆಸ್ ಒಲಿಂಪಿಯಾಡ್ ಇನ್ನ ಏನು ಭಾರತದ ತಂಡ ಚಿನ್ನದ ಪದಕ ಗೆಲ್ತು, ಆ ತಂಡದ ಸದಸ್ಯಳು ಇವಳು ಆಗಿದ್ಲು. ಇವಳ ಒಂದು ಕಥೆಯಲ್ಲಿ ಏನು ತುಂಬ ಇಂಪಾರ್ಟೆಂಟ್, ಯಾಕಂದ್ರೆ ನೋಡಿ 19 ವರ್ಷ ಅಂದ್ರೆ ಏನು ಈಗ ಟೀನೇಜಿಗೆ ಬಂದಿದೆ ಹುಡುಗಿ. ಅದು ಇಂಥ ಸಂದರ್ಭದಲ್ಲಿ ಆ ಮಾನಸಿಕ ಒತ್ತಡ, ಒಂದು ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಇವರೆಲ್ಲ ಕಿಶೋರಿ ಅವಸ್ಥೆಯಿಂದ ಯುವತಿ ಅವಸ್ಥೆಗೆ ಹೋಗ್ತಾ ಇರುವಂತಹ ಒಂದು ಟ್ರಾನ್ಸಿಟರಿ ಪೀರಿಯಡ್ ಇರುತ್ತೆ. ಈಗ ಅವ್ರ ಮೇಲೆ ಮಾನಸಿಕ ಒತ್ತಡ ಎಲ್ಲ ತುಂಬ ಇರುತ್ತೆ. ಅಂಥದ್ರಲ್ಲಿ ಈ ಹುಡುಗಿ ತೋರಿಸೋ ಒಂದು ಸಮಚಿತ್ತತೆ ಅಥವಾ ಮಾನಸಿಕ ದೃಢತೆ ಒಂಥರ ಎಂಥವರು ಮೆಚ್ಚಬೇಕು. ಹಾಗೆ ಈಕೆ ಈ ಕಳೆದ ವಾರ ಜಾರ್ಜಿಯಾದ ಬಟುಮಿಯಲ್ಲಿ ನಡೆದಂತಹ ಈ FDP ಆ ಒಂದು ಫೈಡ್ ಅಂತ ಹೇಳ್ತೀವಿ, ಫೈಡ್ ವರ್ಲ್ಡ್ ಚಾಂಪಿಯನ್ಶಿಪ್, ಇದು ಗ್ರ್ಯಾಂಡ್ ಮಾಸ್ಟರ್ ಅಲ್ಲೇ ಅವರು ಆಗಿದ್ದು. ನಮಗೆ ಭಾರತೀಯರಿಗೆ ಒಂದು ಇದಿತ್ತು, ಏನಂದ್ರೆ ಕುತೂಹಲ ಮತ್ತು ಹೆಮ್ಮೆ ಎರಡು ಇತ್ತು. ಯಾಕೆಂದ್ರೆ ಫೈನಲಲ್ಲಿ ಮುಖಾಮುಖಿ ಆಗಿದ್ದು ನಮ್ಮ 2 ಭಾರತೀಯ ಮಹಿಳೆಯರು, ಹೆಣ್ಮಕ್ಳು. ಒಂದು ಕೊನೇರು ಹಂಪಿ, ಈಗಾಗಲೇ ಅವರು ಚಾಂಪಿಯನ್ ಆಗಿರೋ ಅಂಥವ್ರು. ಸೊ ಅವರ ವಿರುದ್ಧವಾಗಿ ಈ ಪುಟ್ಟ ಹುಡುಗಿ ಕುಳಿತಿದ್ಲು. ಎಲ್ಲರೂ ಈ ಬಾಜಿಗರ್ಗಳೆಲ್ಲ ಹೇಳ್ತಾ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಇವಳು ಕೊನೇರು ಹಂಪಿನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಇವಳು ಇಡೀ ಎಲ್ಲರ ನಿರೀಕ್ಷೆನ ತಲೆ ಕೆಳಗು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅಂತ. ಅದು ಹೇಗಾಯ್ತು ಅಂತ ಹೇಳಿದ್ರೆ, ಫಸ್ಟ್ 2 ಹಂತಗಳಲ್ಲೂ ಸಮ ಇರ್ತಾರೆ. ಆಮೇಲೆ ರ್ಯಾಪಿಡ್ ಫೈರ್ ಇದು ಹಂತಕ್ಕೆ ಬಂದಾಗ ಮೊದಲನೇ ಆಟದಲ್ಲಿ ಕೊನೇರು ಹಂಪಿ ಮೇಲ್ಗೈ ಸಾಧಿಸ್ತಾರೆ. ಈ ದಿವ್ಯಾಗೆ ಅವಳದೊಂಥರ ಏರಿಳಿತಗಳ ಆಟ ಮುಂದುವರೆದಿರುತ್ತೆ. ಆ ಟೈಮಲ್ಲೂ ಕೂಡ ಅವಳು ಒಂದು ಚೂರು ತಲೆ ಕೆಡಿಸ್ಕೊಳ್ಳಲ್ಲ. ತನ್ನ ಪಾಡಿಗೆ ತಾನು ತನ್ನ ಮಾನಸಿಕ ಸ್ಥಿಮಿತತೆಯನ್ನು ಯಾವ ಸಂದರ್ಭದಲ್ಲೂ ಬಿಟ್ಟು ಕೊಡದೆ, ಯಾವುದೇ ಉದ್ವೇಗಕ್ಕೆ ಒಳಗಾಗದೇನೆ ಅವಳು ನಡೆಯನ್ನು ನಡೆಸಿದ್ಲಲ್ಲ, ಅದು ಗ್ರೇಟ್. ಸೊ ಕೊನೆಯಲ್ಲಿ ಒಂದು ಸರಿ ಯಾವುದೋ ಒಂದು ಹಂತದಲ್ಲಿ ಕೊನೇರು ಹಂಪಿ ಸ್ವಲ್ಪ ಎಡುತ್ತಿದ್ದಂಗೆ ಇವಳು ಮೇಲುಗೈ ಸಾಧಿಸಿ ಪಟ್ಟಂತ ಮುನ್ನಡೆ 70 ನಡೆಗಳನ್ನ ಪಟ ನಡೆಸಿ ಕೊನೇರು ಹಂಪಿಯನ್ನ ಮಣಿಸ್ಬಿಡ್ತಾಳೆ. ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾಳೆ. ತುಂಬಾ ಹೆಮ್ಮೆ. ಆಮೇಲೆ ಭಾರತದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಇವರು ಅಂತ ಹೇಳ್ಬಿಟ್ಟು ಒಂದು ಹೆಮ್ಮೆ ನಮ್ಗೆಲ್ರಿಗೂ. ಓಕೆ ವೀಕ್ಷಕರೇ, ಕಳೆದ ವಾರ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ, TV ಚಾನಲ್ಗಳಲ್ಲಿ ದಿವ್ಯಾ ದೇಶ್ಮುಖ್ ಅವ್ರದ್ದೇನೆ ಅವರ ಸಾಧನೆಯನ್ನು ಬೆಳಕಿಗೆ ತರುವಂಥ ಅನೇಕ ವರದಿಗಳು ಪ್ರಕಟ ಆಯಿತು. ಅವ್ರ ಬಗ್ಗೆ ಪರಿಚಯದ ಲೇಖನಗಳು ಪ್ರಕಟ ಆಯಿತು. ಸೊ ಅವರ ಸಾಧನೆಯ ಯಶಸ್ಸು ಇನ್ನೂ ಎತ್ತರಕ್ಕೆ ಬೆಳೀಲಿ. ಅವರ ಒಂದು ಹಿರಿಮೆ, ಪ್ರಸಿದ್ಧಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತೀಯ ಹೆಣ್ಣು ಮಗಳೊಬ್ಬಳು ಚೆಸ್, ಕ್ರಿಕೆಟ್ ಬಿಟ್ಟರೆ ಬೇರೆ ಕ್ರೀಡೆ ಇಲ್ಲ ಅಂತ ಒಂದು ಬಿಂಬಿಸಿರುವಂಥ ಭಾರತದಲ್ಲಿ ಚೆಸ್ ಆಟಗಾರತಿಯೂ ಕೂಡ ಆ ಒಂದು ಹಂತಕ್ಕೆ ಕೊಂಡೊಯ್ದು ಸಾಧನೆ ಮಾಡುವಂಥ ಒಂದು ಶಕ್ತಿ ಆಕೆಯಲ್ಲಿ ಅವಕಾಶಗಳು ಬರಲಿ ಅಂತ ಈ ಮೂಲಕ ನಾವು ದಿವ್ಯಾ ದೇಶ್ಮುಖ್ ಅವ್ರಿಗೆ ಶುಭಾಶಯ ಹೇಳೋಣ ಅನ್ಸೋಣ. ಈ ನಮ್ಮ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ.